ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಕಟಕ ರಾಶಿಯವರ ಮಾರ್ಚ್ ತಿಂಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಇವತ್ತು ನಾನು ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ಆಯಿತಾ? ಹಾಗೆಯೇ ಈ ನಿಮ್ಮ ಕಟಕ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ, ಆಯಿತಾ? ನೋಡಿ, ಕಟಕ ರಾಶಿ ಈ ರಾಶಿಯ ಮಾರ್ಚ್ ತಿಂಗಳ ಒಂದು ಫಲಾನುಫಲ ಯಾವ ರೀತಿ ಇದೆ ಅನ್ನೋದಾದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಮೊದಲಿಗೆ ನಾನು ನೋಡೋದಾದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಕೌಟುಂಬಿಕ ಹಾಗೂ ಕಚೇರಿ ಕೆಲಸಗಳಲ್ಲಿ ಯಶಸ್ಸು, ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹರಿಸಬೇಕಾಗ್ತದೆ. ಅಂದರೆ ನಿಮ್ಮ ಕೊಲೀಗ್ ಯಾರೇ ಇರಲಿ, ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಅವ್ರ ಹತ್ರ ನೀವು ಮುಖ್ಯವಾಗಿ ಯಾವುದೇ ಥರದ್ದು ಒಂದು ಹಣಕಾಸಿನ ವ್ಯವಹಾರ ಆಗಲಿ, ಸ್ವಲ್ಪ ಯಾವುದೇ ಥರದ್ದು ವ್ಯವಹಾರ ಮಾಡಬೇಕಾದ್ರೆ ಬಹಳ ಸ್ವಲ್ಪ ಜಾಗೃತೆಯಿಂದ ನೀವು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ನಿಮ್ಮ ವ್ಯಾಪಾರ, ನೀವು ಯಾವುದೇ ಥರದ್ದು ವ್ಯಾಪಾರ ಮಾಡ್ತಾಯಿರಿ, ಕಟಕ ರಾಶಿಯವರು ಈ ತಿಂಗಳಲ್ಲಿ ನಿಮಗೆ ಅದರಿಂದ ಬಹಳ ಒಂದು ಅತ್ಯಧಿಕವಾದಂತಹ ಒಂದು ಲಾಭವನ್ನು ನೀವು ನೋಡುವಂತಹ ಒಂದು ಚಾನ್ಸಸ್ ಇರ್ತದೆ. ಮಿತ್ರರೊಂದಿಗೆ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳಿ. ನೀವು ಅವರಿಂದ ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಸಹಾಯ ಆಗುವಂತಹ ಒಂದು ಚಾನ್ಸಸ್ ಇರ್ತದೆ. ನೋಡಿ, ಕಟಕ ರಾಶಿಯವರೇ, ಈ ತಿಂಗಳಲ್ಲಿ ನೀವು ಬಹಳ ಬುದ್ಧಿವಂತಿಕೆಯಿಂದ ನೀವು ಕೆಲಸಗಳನ್ನು ಮಾಡಬೇಕಾಗ್ತದೆ, ಆಯಿತಾ? ಬಹಳ ಬುದ್ಧಿವಂತಿಕೆ ಮತ್ತು ಜಾಗೃತಿಯಿಂದ ನೀವು ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬೇಕಾಗ್ತದೆ. ಇದರಿಂದ ನಿಮಗೆ ನಿಮ್ಮ ಕೆಲಸಗಳು ಸರಾಗವಾಗಿ ಅದರಿಂದ ಒಟ್ಟು ನಿಮಗೆ ಒಂದು ಫಲಿತಾಂಶ ಲಾಭದಾಯಕವಾಗಿರುವಂಥ ಒಂದು ರೀತಿಯಲ್ಲಿ ಆಗ್ತದೆ ನಿಮಗೆ, ಆಯಿತಾ? ನೋಡಿ, ಗಮನಿಸಬೇಕಾಗಿರೋಂಥದ್ದು ಏನಂದರೆ, ಇಲ್ಲಿ ನಿಮಗೆ ತಿಂಗಳ ಅಂತ್ಯದಲ್ಲಿ ನಿಮಗೆ ವಾಹನದಿಂದ ನಿಮಗೆ ಬಹಳ ಸ್ವಲ್ಪ ತೊಂದರೆಗಳಾಗುವಂತಹ ಒಂದು ಸ್ವಲ್ಪ ಚಾನ್ಸಸ್ ಇರ್ತದೆ. ಅಂದರೆ ಅಪಘಾತ ಆಗುವಂಥ ಸ್ವಲ್ಪ ಚಾನ್ಸಸ್ ಇರ್ತದೆ. ಹಾಗಾಗಿ ತಿಂಗಳ ಅಂತ್ಯದಲ್ಲಿ ನೀವು ವಾಹನದಲ್ಲಿ ಹೋಗಬೇಕಾದ್ರೆ ಬಹಳ ಎಚ್ಚರಿಕೆ ಮತ್ತು ಜಾಗೃತಿ ನೀವು ಎಷ್ಟು ವಹಿಸ್ತೀರಿ ಅಂತ ಹೇಳಿದ್ರೆ ಅಷ್ಟು ಜಾಗೃತಿಯನ್ನು ಬಹಳ ವಹಿಸಬೇಕಾಗ್ತದೆ ವೀಕ್ಷಕರೇ ನಿಮಗೆ. ಅದು ಬಿಟ್ಟು ನೋಡಿ, ಮಾರ್ಚ್ ತಿಂಗಳಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸಾಗುವಂಥದ್ದು, ವ್ಯಾಪಾರದಲ್ಲಿ ಅಧಿಕ ಲಾಭ, ನಿಮ್ಮ ಪ್ರಯತ್ನಗಳು ಏನು ಮಾಡ್ತಾ ಇರ್ತೀರಿ ನೀವು ಅದರಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ಆಗ್ತೀರಿ. ಕಚೇರಿ ಕೆಲಸಗಳಾಗಿರ್ಬೋದು ಎಲ್ಲ ನಿಮಗೆ ಒಟ್ಟು ಒಂದು ಯಶಸ್ವಿ ಆಗುವಂಥ ರೀತಿಯಲ್ಲಿ ಇವತ್ತು ನಿಮಗೆ ಮಾರ್ಚ್ ತಿಂಗಳು ಆಗುತ್ತೆ ನಿಮಗೆ. ಹಾಗೆಯೇ ನೋಡಿ, ಆರೋಗ್ಯದ ಬಗ್ಗೆ ನೀವು ಎಷ್ಟು ನೀವು ಕೇರನ್ನು ತೆಗೆದುಕೊಳ್ತೀರಿ ಅಷ್ಟು ನಿಮಗೆ ಈ ತಿಂಗಳು ನಿಮಗೆ ಬಹಳ ಉತ್ತಮ, ಆಯಿತಾ? ಆಹಾರ ತಿನ್ನುವಂತಹ ವಿಚಾರದಲ್ಲಾಗಿರ್ಬೋದು, ಶಾಖ ಆಹಾರ ನೀವು ಎಷ್ಟು ಈ ತಿಂಗಳಲ್ಲಿ ನೀವು ಬಳಕೆಯನ್ನು ಮಾಡ್ತೀರಿ ಅಷ್ಟು ಅದರಿಂದ ನಿಮಗೆ ಉತ್ತಮವಾದಂತಹ ಒಂದು ಆರೋಗ್ಯ ಆಗ್ತದೆ. ನಿಮಗೆ ಕೆಲವೊಂದು ಮಧ್ಯದಲ್ಲಿ ನಿಮಗೆ ಈ ತಿಂಗಳ ಮಧ್ಯದಲ್ಲಿ ನಿಮಗೆ ಒಟ್ಟು ಸ್ವಲ್ಪ ಕೆಲವೊಂದು ಜೀರ್ಣಾಂಗದಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆಗಳಾಗುವಂಥ ಸ್ವಲ್ಪ ಚಾನ್ಸಸ್ ಇರ್ತದೆ. ಅಂದರೆ ತಿಂದ ಆಹಾರ ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತದೆ. ಅದು ಬಿಟ್ಟು ನಿಮಗೆ ವೀಕ್ಷಕರೇ, ಈ ತಿಂಗಳಲ್ಲಿ ನೀವು ಮಾಡದಲೇ ಇರುವಂತಹ ತಪ್ಪಿಗೆ ನೀವು ಭಾರೀ ಆದಂತಹ ಒಂದು ದಂಡವನ್ನು ಕಟ್ಟಬೇಕಾದಂತಹ ಒಂದು ವಿಚಾರ ಬಂದೇ ಬರುತ್ತೆ ನಿಮಗೆ, ಆಯಿತಾ? ಕೆಲವೊಂದು ಮಾನಸಿಕ ಒತ್ತಡಗಳಾಗಿರ್ಬೋದು, ಸಂಗಾತಿಯೊಂದಿಗೆ ಸಾಮರಸ್ಯದಿಂದಿರೋದು ಸ್ವಲ್ಪ ಬಹಳ ಒಳ್ಳೆಯದಾಗುತ್ತೆ ನಿಮಗೆ. ಅವ್ರ ಜೊತೆಯಲ್ಲಿ ಜಗಳ ಆಗಲಿ ಕಿರಿಕಿರಿಗಳಾಗಲಿ ಮಾಡೋವಂಥದ್ದು ನೀವು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಮಹಾಗಣಪತಿಯ ಆರಾಧನೆಯಿಂದ ನಿಮಗೆ ಈ ತಿಂಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ಫಲ ನಿಮಗೆ ಸಿಗ್ತದೆ ವೀಕ್ಷಕರೇ. ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆ ಇರಿ. ಮತ್ತು ಶಿಕ್ಷಣ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಶ್ರಮ ಮತ್ತು ಅವರ ಒಂದು ಎಷ್ಟು ಎಫರ್ಟನ್ನು ಹಾಕ್ತೀರಿ ಅಧ್ಯಯನದ ಮೇಲೆ ಅಷ್ಟು ನಿಮಗೆ ಬಹಳ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ, ಆಯಿತಾ? ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತುಂಗತವಾದಂಥ ಒಂದು ಸ್ಥಾನಕ್ಕೆ ಹೋಗಲಿಕ್ಕೆ ಮಹಾಗಣಪತಿಯ ಆರಾಧನೆಯನ್ನು ಮಂಗಳವಾರ ಮತ್ತು ಬುಧವಾರದ ದಿನ, ಆಯಿತಾ? ಈ ತಿಂಗಳಲ್ಲಿ ಮಂಗಳವಾರ ಮತ್ತು ಬುಧವಾರದ ದಿನ ಮಹಾಗಣಪತಿಯ ಆರಾಧನೆ ಮಾಡೋದ್ರಿಂದ ಆರೋಗ್ಯ, ಶಿಕ್ಷಣ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುವಂಥ ಚಾನ್ಸಸ್ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಗಣಪತಿಯೇ ನಮಃ ಅಂತೇಳಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.